ನಾವು ರಾಷ್ಟ್ರಧ್ವಜ ಅಥವಾ ಕನ್ನಡ ಧ್ವಜ ಇವೆರಡರಲ್ಲಿ ಒಂದನ್ನು ಸ್ತಂಭದಲ್ಲಿ ನಾವು ಆಯುಷ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಧ್ವಜಾರೋಹಣ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆ ತರ ಮುಚ್ಚುವಿಕೆಯನ್ನು ಬರ್ಕೊಟ್ಟವ್ರೆ. ಹಂಗೇನೆ ಪಂಚಾಯತ್ ಯಾವುದೇ ಧರ್ಮದ ಫ್ಲಾಗ್ ಅನ್ನ ಅಲ್ಲಿ ಆ ಕಂಬದಲ್ಲಿ ಹಾಕಲ್ಲ ಅಂತ ಹೇಳಿದ್ದಾರೆ. ಅವರೇ ವೈಲೇಟ್ ಮಾಡಿ ಭಗವಾನ್ ಧ್ವಜ ಹಾಕಿದ್ದಾರೆ. ಇದು ಅವರೇ ಬರ್ಕೊಟ್ಟಂತ ಮುಚ್ಚಳಿಕೆಗೆ ವಿರುದ್ಧ ಅಲ್ವಾ? ಇದ್ರ ಪರವಾಗಿ ಕುಮಾರಸ್ವಾಮಿ ಮಾಜಿ ಮುಖ್ಯಮಂತ್ರಿ ಆಗಿದ್ದವರು ಅವರು ಪ್ರತಿಭಟನೆ ಮಾಡಕ್ ಹೋಗ್ತಾರೆ ಅಂತಂದ್ರೆ ಇದು ಪ್ರಚೋದನೆ ಮಾಡ್ಲಿಕ್ಕೋಸ್ಕರ ಚುನಾವಣೆ ಇರೋದ್ರಿಂದ ಚುನಾವಣೆಯಲ್ಲಿ ರಾಜಕೀಯ ಲಾಭ ಪಡ್ಕೊಳ್ಳಿಕ್ಕೋಸ್ಕರವಾಗಿ ಮಾಡ್ತಾ ಇರ್ತಕ್ಕಂಥ ಒಂದು ಕುತಂತ್ರ, ರಾಜಕೀಯ ಕುತಂತ್ರ. ಇದರಲ್ಲಿ ಯಾವುದೇ ಸರ್ಕಾರದ ವೈಫಲ್ಯ ಇಲ್ಲ. ಪೊಲೀಸ್ನವ್ರಿಗೆ ಹೊಡೆದ್ರೆ ಏನ್ ಮಾಡ್ತಾರೆ? ಲಾಠಿ ಚಾರ್ಜ್ ಗೊತ್ತಿಲ್ಲ ನನಗೆ. ಪೊಲೀಸ್ನವ್ರಿಗೆ ಹೊಡೆದ್ರು ಅಂತ ಇದೆ ನನಗಿರೋ ಇನ್ಫಾರ್ಮೇಶನ್ ಪ್ರಕಾರ. ಅದು ಬಿಟ್ಟರೆ ಬೇರೆ ಹೇಳಿದ್ದಾರೆ ನಕಲಿ ದಾಖಲೆ ಸೃಷ್ಟಿಯಾಗಿದೆ ಅಂತ ಹೇಳಿದ್ದಾರೆ. ನಕಲಿ ದಾಖಲೆ ಸೃಷ್ಟಿಯಾಗಿದೆ ಅಂತ ಕುಮಾರಸ್ವಾಮಿ ಹೇಳಿದರು. ನಕಲಿ ದಾಖಲೆ ಸೃಷ್ಟಿಯಾಗಿದೆ. ಈ ಘಟನೆಗೆ ಜಿಲ್ಲಾಧಿಕಾರಿ ಕಾರಣ ಸಸ್ಪೆಂಡ್ ಆಗೋವರೆಗೂ ನಾವು ಹೋರಾಟ ನಿಲ್ಲಿಸೋದು. ಕುಮಾರಸ್ವಾಮಿಗೆ ಸುಳ್ಳು ಹೇಳೋದು ಬಿಟ್ಟರೆ ಬೇರೆ ಏನ್ ಗೊತ್ತಿದೆ? ಕೇಳಪ್ಪ, ಇಲ್ಲಿ ಕುಮಾರಸ್ವಾಮಿ ಯಾವಾಗಲೂ ಸುಳ್ಳೇ ಹೇಳೋದು. ಯಾವ್ದಾದ್ರು ಅವ್ರು ಹೇಳೋದನ್ನ ಸಾಬೀತು ಮಾಡಿದಾರ? ಯಾವ್ದಾದ್ರು ಸಾಬೀತು ಮಾಡಿದ್ದಾರೆ ಅಂದ್ರೆ ಇವತ್ತಿನವ್ರಿಗೆ ಸುಮ್ಮನೆ ಅಲಿಗೇಷನ್ ಮಾಡಬೇಕು, ಮಾಡ್ತಾರೆ. ಈಗ ಕುಮಾರಸ್ವಾಮಿ ಅವರೇ ಬಿಜೆಪಿ ವಕ್ತಾರರಾಗ್ಬಿಟ್ಟವ್ರೆ ಪಾಪ. ಅಲಯನ್ಸ್ ಮಾಡ್ಕೊಂಡಿದೀವಿ ಅಂತೇಳಿ ಬಿಜೆಪಿನ ಹಾಡಿ ಹೋಗ್ಲಿಕ್ಕಂಥದ್ದು. ಆ ಹೆಸರು ಮುಂದ್ಗಡೆ ಸೆಕ್ಯುಲರ್ ಅಂತ ಬೇರೆ ಇಟ್ಕೊಂಡವ್ರೆ. ಸೆಕ್ಯುಲರ್ ಅಂದ್ರೆ ಏನು? ಬಿಜೆಪಿ ಜೊತೆ ಸೇರ್ಕೊಂಡ್ರೆ ಏನಂತ ಮಾಡೋದು, ಏನಂತ ಕರಿಬೇಕು ಸರ್? ಇದ್ರ ಜೊತೆ ಹೇಳಿದ್ರೆ ರಾಮ ಇದ್ರೆ ಸಾಲದು, ನಡವಳಿಕೆ ಮುಖ್ಯ ಅಂತ ಹೇಳಿ ಕುಮಾರಸ್ವಾಮಿ ಹೇಳಿರುವಂತದ್ದು ಸರ್. ಇನ್ಮೇಲೆ ಮೊದಲು ಕುಮಾರಸ್ವಾಮಿ ನಡವಳಿಕೆ ಕಲ್ತ್ಕೊಳ್ಳಿ, ಆಮೇಲೆ ಬೇರೆಯವ್ರು. ಕುಮಾರಸ್ವಾಮಿ ಅವರು ಮೊದಲು ನಡವಳಿಕೆ ಕಲ್ತ್ಕೊಳ್ಳಿ, ಆಮೇಲೆ ಬೇರೆಯವ್ರಿಗೆ. ನಿನ್ನೆ ಅಹಿಂದ ಸಮಾವೇಶ ನಡೀತಲ್ಲ, ಅದೇನಾದ್ರೂ ಸಮಾವೇಶ ಬಿಜೆಪಿ ಅವ್ರಿಗೆ ಏನಾದ್ರು ನಡ್ಕೋತಿ ಈ ರೀತಿ ಪ್ರಚೋದನೆ ಕೊಡ್ತಾ ಇದ್ದಾರೆ. ಬಿಜೆಪಿ ಅವರಿಗೆ ಪಾರ್ಲಿಮೆಂಟ್ ನಲ್ಲಿ ಸೋಲ್ತೀವಿ ಅಂತ ಭಯ ಇದೆ. ಆ ಭಯದಿಂದ ಇವೆಲ್ಲ ಪ್ರಚೋದನೆಗಳು ಮಾಡಿ ಯಾವುದೇ ಇಶ್ಯೂ ಇರೋದಿಲ್ಲ ಅಂತ ಕಡೆ ಇಶ್ಯೂ ಮಾಡಿ ಹೋಮವಾದ ಮಾಡಲಿಕ್ಕೆ ಹೊರಟಿದ್ದಾರೆ. ಈಗ ಮುಂದುವರೆದ್ರೆ ಲೋಕಸಭೆ ಚುನಾವಣೆ ಸರ್ಕಾರ ಬಿಟ್ಟೋಗುತ್ತೆ ಅಂತ ಹೇಳಿ ಸಿಟಿ ರವರು ವಾಗ್ದಾಳಿ ಮಾಡಿರೋದು. ಹೀಗೆ ಮುಂದುವರೆದ್ರೆ ಲೋಕಸಭೆ ಚುನಾವಣೆ ಆಸುಪಾಸಿನಲ್ಲಿ ಕಾಂಗ್ರೆಸ್ ಸರ್ಕಾರ ಬಿಟ್ಟೋಗುತ್ತೆ ಸಿಟಿ ರವಿ ಅವರು. ನಾವು 136 ಜನ ಆಗಿದ್ದೀವಿ. ಎಷ್ಟು ಜನ? 136. ನಮ್ಗೆ ಎಷ್ಟು ಓಟ್ ಬಂದಿದೆ? 43%. ಅವ್ರಿಗೆ ಎಷ್ಟು ಬಂದಿದೆ? 37% ಓಟ್. ಹೆಂಗ್ ಬಿದ್ದೋಗುತ್ತೆ? ಬಿದ್ದೋಗೋದು ಹೆಂಗ? ಕಾನೂನ ಯಾರೇ ಕೈಗೆತ್ಕೊಂಡ್ರು ಕೂಡ ಸರ್ಕಾರ ಸಹಿಸಲ್ಲ, ಕ್ರಮ ತಗೊಳ್ತೀವಿ ಅಂತ ಅವ್ರ ಮೇಲೆ. ಸರ್, ತುಮಕೂರು ಇವತ್ತಿನ ಕಾರ್ಯಕ್ರಮದಲ್ಲಿ ಪರಮೇಶ್ವರ್ ಅವರು ನಿಮ್ಮಲ್ಲಿ ಒಂದು ಬೇಡಿಕೆಯನ್ನು ಕೂಡ ತುಮಕೂರಿನವರೆಗೆ ಮೆಟ್ರೋನ ವಿಸ್ತಾರ ಮಾಡಬೇಕು, ಸರ್ಕಾರದ ಮುಂದೆ ಮನವಿ ಇಡ್ತೀವಿ ಅಂತ ಹೇಳಿದ್ರು. ಅದು ಹೇಳಿದ್ದಾರೆ. ಅದನ್ನ ಕ್ಯಾಬಿನೆಟ್ ಅಲ್ಲಿ ಕೂತ್ಕೊಂಡು ಚರ್ಚೆ ಮಾಡ್ತೀವಿ.